ನನ್ನ ಡ್ಯಾಡ್ ಮೇಲೆ ನನ್ಗೆಷ್ಟು ಕೋಪ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಈಗ್ಲೂ ವಸುಂಧರಾ ಅತ್ತೆನೇ ಮುಖ್ಯ. ನನ್ನನ್ನ ಮನೆಯಿಂದ ಆಚೆ ಹಾಕ್ದವ್ರು ಯಾರು? ಆ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಬಾರ್ದು. ಅದ್ರಲ್ಲೂ ಆ ಸಿಂಧುಗೆ ಇನ್ಮೇಲೆ ಅತ್ತೆ ಕೊಡೋ ಕಾಟಕ್ಕೆ ಮನೆ ಬಿಟ್ಟು ಹೋಗ್ತಿರ್ಬೇಕು. ವಿರಾಟ್ಗೆ ಸಿಂಧು ನೆರಳು ಕಂಡ್ರೆ ಮೈಲಿ ದೂರ ಓಡ್ತಿರ್ಬೇಕು. ಹಾಗ್ ಮಾಡ್ತೀನಿ. ಹಲೋ, ಯಾರು? ಹಲೋ, ಲತಾ ಮೇಡಮ್ ಅವರ ಮಾತಾಡ್ತಿರೋದು? ಹೌದು, ಹೇಳಿ. ನೀವಿರೋ ದುಃಖದಲ್ಲಿ ಹೇಗ್ ಮಾತು ಶುರು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಯಿತು. ಅದರಲ್ಲೂ ಮಗು ಕ್ರಿಟಿಕಲ್ ಕಂಡೀಷನಲ್ಲಿರೋದನ್ನ ಕೇಳಿ ನನಗೆ ತುಂಬ ಸಂಕಟ ಆಗ್ತಾ ಇದೆ. ಅದ್ರ ಮೇಲೆ ನೀವೆಷ್ಟು ಸಫರ್ ಆಗಿರಬೇಡ. ಸಾರಿ, ನಿಮಗೆ ಕಾಲ್ ಮಾಡಿ ಮಗು ವಿಷಯ ಮಾತಾಡಿ ನೋವು ಮಾಡ್ತಾ ಇದ್ದೀನಿ. ಆದರೆ ನಾನು ನಿಮ್ಮ ಹತ್ರ ಮಾತಾಡಲೇಬೇಕು. ನನ್ನ ಮಗಳು ಬಗ್ಗೆ ವಿಚಾರಿಸಿದಕ್ಕೆ ತುಂಬ ಥ್ಯಾಂಕ್ಸ್. ಆದ್ರೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕಿಂತ ನಾನು ನಿಮಗೆ ಯಾಕೆ ಫೋನ್ ಮಾಡಿದೆ ಅನ್ನೋ ವಿಷಯದ ಬಗ್ಗೆ ತಿಳ್ಕೊಂಡ್ರೆ ನೀವು ಹುಡುಕ್ತಿರೋರು ನಿಮಗೆ ಸಿಗ್ತಾರೆ. ನಾನು ಯಾರನ್ನು ಹುಡುಕ್ತಾ ಇದ್ದೀನಿ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಅದೇ ನಿಮ್ಮ ಮಗಳನ್ನ ಈ ಸ್ಥಿತಿಗೆ ತಂದಿರೋರ್ ಬಗ್ಗೆ. ನೀವು ಆಕ್ಸಿಡೆಂಟ್ ಮಾಡಿರೋರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಲ್ವಾ? ಕೊಟ್ಟಿದ್ದೀವಿ. ಆದ್ರೆ ಅವ್ರು ಯಾರು ಅಂತ ನಮ್ಗಿನ್ನೂ ಗೊತ್ತಾಗಿಲ್ಲ. ಅವ್ರು ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಿಲ್ಲ ಅಲ್ವಾ ನೀವು? ನೋಡಿ, ಅವ್ರು ಯಾರೇ ಆಗಿರ್ಲಿ, ಅವ್ರು ಎಷ್ಟೇ ಶ್ರೀಮಂತರಾಗಿದ್ರು, ನಾನು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ನ ಹಿಂದಕ್ಕೆ ತಗೊಳ್ಳಲ್ಲ, ಅವ್ರನ್ನ ಸುಮ್ಮನೆ ಬಿಡಲ್ಲ. ಪೊಲೀಸ್ನವರು FIR ಮಾಡಿದ ತಕ್ಷಣ ನಮಗ್ ತಿಳಿಸ್ತಾರೆ. ಪೊಲೀಸ್ ಅವ್ರ ಮೇಲೆ FIR ಫೈಲ್ ಮಾಡ್ತಾರ? ಚಾನ್ಸೇ ಇಲ್ಲ. ಯಾಕೆ? ಯಾಕಂದ್ರೆ ಆ ಕಾರಲ್ಲಿ ಇದ್ದಿದ್ದು ಒನ್ ಅಂಡ್ ಓನ್ಲಿ ದ ಗ್ರೇಟ್ ಬಿಸ್ನೆಸ್ ವುಮೆನ್ ವಸುಂಧರಾ. ಯಾರು? ವಸುಂಧರಾನಾ? ಹೌದು, ವಸುಂಧರಾ ರಾಜ್ ಬಹದ್ದೂರ್. ಅಂತವ್ರ ಮೇಲೆ ನೀವ್ ಕಂಪ್ಲೇಂಟ್ ಕೊಟ್ರೆ ಪೊಲೀಸವರು ಆಕ್ಷನ್ ಎಲ್ಲ ತಗೊಳ್ತಾರಾ? ಈಗಾಗ್ಲೇ ಈ ಕೇಸ್ನ ಮುಚ್ಚಾಕೋದಿಕ್ಕೆ ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿರ್ತಾರೆ. ಹಾಗಾದ್ರೆ ಪೊಲೀಸ್ನವರು ಅವ್ರಿಗೇನು ಮಾಡದೇ ಇಲ್ವಾ? ಖಂಡಿತ ಮಾಡಲ್ಲ. ನನ್ ಮಗುಗೆ ಈ ಪರಿಸ್ಥಿತಿಗೆ ತಂದವ್ರಿಗೆ ಶಿಕ್ಷೆ ಆಗೋದೇ ಇಲ್ವಾ? ಆಗುತ್ತೆ, ಆದ್ರೆ ನಾನ್ ಹೇಳ್ದಾಗೆ ನೀವ್ ಮಾಡಿದ್ರೆ ಮಾತ್ರ. ಹೇಳಿ ಹೇಳಿ, ನಾನೇನ್ ಮಾಡ್ಬೇಕು ಹೇಳಿ. ವಸುಂಧರಾ ಅವ್ರ ಮನೇಲಿ ಸಿಂಧು ಅಂತ ಒಬ್ರು ಇದ್ದಾರೆ. ಅವ್ರ ಹತ್ರ ನಿಮ್ ಕಷ್ಟ ಏನಾದ್ರೂ ಹೇಳ್ಕೊಂಡ್ರೆ ಖಂಡಿತ ಅವ್ರು ನಿಮ್ಗೆ ನ್ಯಾಯ ಕೊಡಿಸ್ತಾರೆ. ಸರಿ, ನಾನು ಈಗ್ಲೇ ಅವ್ರನ್ನ ಮೀಟ್ ಮಾಡ್ತೀನಿ. ಅವ್ರ ಮನೆ ಅಡ್ರೆಸ್ ಹೇಳ್ತೀರಾ? ಅಡ್ರೆಸ್ಗಿಂತ ಫೋನ್ ನಂಬರ್ ಕಳಿಸ್ತೀನಿ, ಅವ್ರ ಹತ್ರ ಮಾತಾಡಿ. ಆ ಮಗುನ ಈ ಸ್ಥಿತಿಗೆ ತಂದವ್ರನ್ನ ಯಾವ್ದೇ ಕಾರಣಕ್ಕೂ ಬಿಡಬೇಡಿ ಮೇಡಮ್. ಸರಿ, ಹಾಗಾದ್ರೆ ನಾನು ನಿಮ್ಗೊಂದು ಮಾತು ಕೇಳಲಾ? ನಾನ್ ಯಾಕಿದನ್ನೆಲ್ಲ ನಿಮಗ್ ಹೇಳ್ತಾ ಇದ್ದೀನಿ ಅಂತ ತಾನೆ? ನಾನು ನಿಮ್ ಹಾಗೆ ವಸುಂಧರಾ ಅವರಿಂದ ತುಂಬಾ ಮೋಸ ಹೋಗಿದ್ದೀನಿ. ಆಗ ನನ್ ಪಾಲಿಗೆ ದೇವ್ರ ಹಾಗೆ ಬಂದು ನ್ಯಾಯ ಕೊಡಿಸಿದ್ದು ವಸುಂಧರಾ ಅವ್ರ ಎರಡನೇ ಸೊಸೆ ಸಿಂಧು. ಅದಕ್ಕೆ ನಾನ್ ನಿಮಗ್ ಹೇಳ್ತಾ ಇದ್ದೀನಿ. ಸರಿ ಮೇಡಮ್, ನಿಮಗ್ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ, ಬಟ್ ವಸುಂಧರಾ ಅವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ.